ಅಣ್ಣ ವೈರ್ ಕಲೆಕ್ಷನ್ ಹೋಯ್ತಾ ಇರೋ ಯಾವನ ಹತ್ರ ಮಾತಾಡ್ತಾ ಇದ್ದೀನಿ ನೀನು? ನೀವೇ ತಾನೇ? ನಾನಲ್ಲ, ಹೋಗಲಿ. ನಿಮ್ಮ ಹೆಸರು ಹೇಳಿ ಅಣ್ಣ. ನಮ್ಮ ಹೆಸರು ರಂಗಣ್ಣ ಅಂತ ಹೇಳೋಗು. ಹಾ ಇಲ್ಲಿ ನೋಡಿ, ಹಿಂಗ್ ಎರಡು ವೈರ್ ಹೋಗೋ ಅಂದ್ರೆ ಹೋಗ್ತಾ ಇರ್ಬೇಕು ಅಣ್ಣ. ಹೋಗೋ ಗಾಡಿ ಅಂದ್ರೆ ಮತ್ತೆ ಹೋಗೋ 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 ಹೋಗೋ. ಕೆಲವರು ಅಲ್ಲಪ್ಪ ಅಂತಾರೆ, ಅಲ್ಲ ನಮ್ ದೇವರು. ಕೆಲವರು ಈ ರೋಡ್ ಅಪ್ಪ ಅಂತಾರೆ, ಈ ರೋಡ್ ತಮಿಳ್ನಾಡು. ಇವಾಗ ನೀವು ಹೋಗೋ ಅಂತೀರ, ಹೋಗೋ ಗಾಡಿ. ಅಣ್ಣ ಬನ್ನಿ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ. ಯಾರಿಗೆ ಅಣ್ಣ? ಈ ಚಿಕ್ಕ ಮ್ಯಾಟ್ರಿಗೆಲ್ಲ ಪೊಲೀಸರು ಕರ್ಸ್ಬಾರ್ದು ಅಣ್ಣ. ಕರೆಂಟ್ ನಮ್ಗೆ ಗೊತ್ತಿಲ್ಲ. ಹಾ ನೀವಾ ಕರೆಂಟು? ಯಾವ ಕರೆಂಟ್? ನಮ್ಮ ಅಣ್ಣವ್ರು ಹೇಳಿದ್ರು, ವೈಟು ಬ್ಲ್ಯಾಕು ಬಟ್ಟೆ ಹಾಕೊಂಡು ಕೂತಿರ್ತಾರೆ ಅವರೇ ವೈರಿಂಗು. ಇಲ್ಲ ನಾವಲ್ಲ ಬಿಡಿ. ನಿಮ್ ಮನೆಗೆ ವೈರಿ ಎಲ್ಲ ಇದ್ ಮಾಡ್ಬಿಟ್ಟು ಎಲ್ಲ ಎಡವಟ್ ಮಾಡಿಕ್ ಬಿಡಿದ್ರ. ಕರೆಂಟ್ ವೈರಿಂಗ್ ಹಾಕ್ಬೇಕು, ಕರೆಕ್ಟಾಗಿ ಹಾಕ್ಬೇಕು ತಾನೆ? ನಾವಲ್ಲ ರೀ, ನೀವ್ ಯಾರು ಹೇಳ್ತಾ? ಅಣ್ಣ ನೀವೇ. ನಾವೇ ಹೆಂಗೆ? ಅವ್ರು ನಿಮ್ ಹೇಳಿದ್ರು, ಎರಡು ಇಲ್ಲಿ ಸ್ಟಾರ್ ಇರುತ್ತೆ, ಇದೇ ಬಟ್ಟೆ ಇದೆ ಅಂತ. ಯಾರವರು? ಹಾ ನಮ್ಮ ಅಣ್ಣ ನಿಮ್ಮ ಯಾರು? ಮುನ್ರಾಜು. ಯಾವ ಮುನ್ರಾಜ್? ಮುನ್ರಾಜ್ ಅಂದ್ರೆ ಇನ್ಯಾವ ಮುನ್ರಾಜ್ ಅಂದ್ರೆ? ಮುನ್ರಾಜ್ ಯಾರು? 28 ನಾವ್ ಮನೆ ಒಂದೇ ಫ್ಲೋರ್ ಕಟ್ಟಿದ್ರಿ, ಅದಕ್ ಮೇಲೆ ವೈರಿಂಗ್ ಕೊಟ್ಬಿಟ್ಟಿದ್ರ. ನಾನು ಎಲೆಕ್ಟ್ರಿಕ್ ಕೆಲಸ ಮಾಡೋದಲ್ಲ, ನೀನ್ ರಿಯಲ್ ಎಸ್ಟೇಟ್. ಅಣ್ಣ ಆ ವೈರ್ ಎಲ್ಲ ಕಟ್ ಆಗ್ಬಿಟ್ಟಿದಣ್ಣ, ಯಾವ್ದೋ ಲೋಕಲ್ ವೈರ್ಗಳು ಹಾಕಿದ್ರೆ. ಹೇಳೋ ನೀನ್, ನಾನು ರಿಯಲ್ ಎಸ್ಟೇಟ್ ಮಾಡೋದು, ನಾನು ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಕೆಲಸ. ಅಣ್ಣ ರಿಯಲ್ ಎಸ್ಟೇಟ್ ಮಾಡಿದ್ರು ರಿಯಲ್ ಆಗಿ ಕೆಲಸ ಮಾಡಬೇಕು. ನೀವ್ ಏನ್ ಮಾಡಿದ್ರ? ವೈರ್ ಎಲ್ಲ ಎಡವಟ್ ಮಾಡಿ. ಸುಮ್ನೆ ತಲೆ ತಿನ್ಬೇಡ ನನ್ಗೆ. ಅಣ್ಣ ವೈರ್ ಕರೆಕ್ಟ್ ಆಗಿ ಹಾಕಿ ಅಣ್ಣ. ನಾನ್ ಮಾಡಿಲ್ಲ ರೀ. ನಾನು ಯಾರನ್ನೋ ನೀನ್ ಬಂದು ಕೇಳ್ತಾ ಇದೆಯಲ್ಲ ನೀನು ಅವ್ನ ಯಾರನ್ನ ಮುನ್ರಾಜ್ ಅನ್ನೋ ಫೋನ್ ಮಾಡ್ತೀರಿ? ಹಾ ಮುನ್ರಾಜ್ ಅಣ್ಣ ಇಲ್ಲೇ ಬಂದ್ಬಿಟ್ಟು ಗಾಡಿ ನಿಲ್ಸ್ಬಿಟ್ರೆ ನೋಡಿ, ಇವರೇ ನೀವ್ ಮಾತಾಡ್ತಾ ಇರೋ, ಅವ್ರನ್ನ ಕರ್ಕೊ ಅಂದ್ರು. ಯಾರು? ಅವ್ರು ಹೋಗ್ಬಿಟ್ರು. ಈಗ ಬನ್ನಿ ನಾವು ಹೋಗೋಣ. ನೀವು ವೈರ್ಗಳೆಲ್ಲ ಗೊತ್ತಿಲ್ಲ ರೀ ಸ್ವಾಮಿ. ಹುಡುಗರಿಗೆಲ್ಲ ಬಿಟ್ಟಿದ್ರ, ವೈರ್ ಎಲ್ಲ ಮಾಡೋಣ. ನಾನ್ ಕೆಲಸ ಮಾಡಲ್ಲ, ಹೋಗಪ್ಪ. ನೀನ್ ತಲೆ ತಿನ್ಬೇಡ. ನಾವನ್ನ ಹೇಳ್ದವ್ ನಿನ್ಗೆ. ಅಣ್ಣ ಸುಮ್ನೆ ಇರಿ ಅಣ್ಣ, ಹಿಂಗೆಲ್ಲ ಸುಮ್ನೆ ನಂಗೆ ತಲೆ ತಿಂದೆ ಕೋಪ ಹಚ್ಬಿಡ. ನಾನು ಹೇಳಿದೀನಿ ನೋಡು, ನನಗೆ ಆಮೇಲೆ ಕೋಪ ಬಂದ್ರೆ ವೈರ್ ನಾನಲ್ಲಯ್ಯ, ಮನೆ ಕರೆಂಟ್ ಇಲ್ಲ ಅಣ್ಣ. ನಾನಲ್ಲಯ್ಯ, ನೀನ್ ಯಾವ ಬೋಳಿ ಮಗ ಹೇಳ್ದವ್ನು ಕರ್ಕೊಂಡು ಹೋಗು. ಅಯ್ಯೋ ನಮ್ಮ ಅಣ್ಣ ಅವ್ನು ಯಾಕೆ ಹಂಗ್ ಬೈತೀರಾ? ಮತ್ತೆ ನಿಮ್ಮ ಅಣ್ಣ ಅದು ನಿನ್ಗೆ ತಲೆ ತಿನ್ಬೇಡ, ಸುಮ್ಮನೆ ಇತ್ತು. ಅಣ್ಣ ಬನ್ನಿ ಅಣ್ಣ ಹೋಗೋಣ. ನನಗ್ ಗೊತ್ತಿಲ್ಲ, ಹೋಗಯ್ಯ. ಅಣ್ಣ ಬನ್ನಿ, ಅದು ಕರೆಂಟ್ ಹಾಕ್ಬಿಟ್ಟು. ನನಗ್ ಗೊತ್ತಿಲ್ಲ ನಾನ್ ಕರೆಂಟ್ ಹಾಕೋನಲ್ಲ. ನೀನ್ ಯಾರ್ಯಾರ ಇವ್ನ್ ಯಾರು? ಎಲ್ಲಿರೋ ನೀನು? ಬನ್ನಿ. ನಾನಲ್ಲ, ಹೋಗ. ಅಣ್ಣ ಕರೆಕ್ಟ್ ಆಗಿ ಮಾತಾಡಿ ಅಣ್ಣ. ಏನಕ್ಕ ಅಣ್ಣ ಹಿಂಗ್ ಬೈತೀರಾ? ಅಣ್ಣ ಬನ್ನಿ ಅಣ್ಣ, ಸುಮ್ನೆ ಹೋಗ. ಬನ್ನಿ. ವೈರು ನನ್ಗೆ ಗೊತ್ತಿಲ್ಲ, ಹೋಗ. ನನ್ ಕೋಪ ಹತ್ತಿಸ್ಬೇಡ ನೋಡ. ಹಿಂಗ್ ವೈರ್ ಎರಡು ವೈರ್ ಹಿಂಗ್ ಹಾಕ್ಬಿಟ್ಟು ಸುಮ್ನೆ ಹೋಗ. ಮೇಲೆ ಒಂದು ಕಂಬಿ ಕೊಟ್ಟಿದ್ದೀರಾ. ನಾನಲ್ಲ ಕೆಲಸ ಮಾಡಿರೋದು, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅಣ್ಣ ಅಣ್ಣ ನೀವೇ ಅನ್ಬಿಟ್ಟು ನಮ್ಮ ಅಣ್ಣ ಹಿಂಗ್ ಹೇಳ್ಬಿಟ್ಟು ಹೋಗ್ಬಿಟ್ರು. ಇಲ್ಲಿ ನೋಡಿ, ಎರಡು ವೈರ್ ಹಿಂಗೆ, ಒಂದ್ ವೈರ್ ಹಿಂಗೆ. ನಿಮ್ಮ ಅಣ್ಣನ ನಂಬರ್ ಕೊಡ ಅಣ್ಣ. 70. ನಿಮ್ಮ ಅಣ್ಣನ ನಂಬರ್ ಕೊಡ ಅಣ್ಣ. ನೋಡಿ ಅಣ್ಣ, ಹಿಂಗೆಲ್ಲ ದೌರ್ಜನ್ಯ ಅಣ್ಣ ಇದು. ದೌರ್ಜನ್ಯ ಅಲ್ಲ, ನನಗೆ ಮಾತಾಡದೆ ಸರಿ ಹೋಗಲ್ಲ. ಅಣ್ಣ ರಿಯಲ್ ಆಗಿ ಕೆಲಸ ಮಾಡ್ಬೇಕಣ್ಣ. ನೀವು ರಿಯಲ್ ಆಗಿ ಕೆಲಸ ಯಾಕೆ ಮಾಡ್ತಿಲ್ಲ? ಸುಮ್ನೆ ತಲೆ ತಿನ್ಬೇಡ. ಹುಚ್ಚು ನನ್ ಮಗನೇ, ಹುಚ್ಚಿನ ತರ ಆಡ್ತೀಯಲ್ಲ. ನಿನ್ಗೇನ್ ಮಾನ ಮರೀದಿಲ್ವಾ? ಅಣ್ಣ ಫಸ್ಟ್ ಫ್ಲೋರ್ ಮನೆ ಅಣ್ಣ, ನನ್ ಕಷ್ಟಪಟ್ಟು ಮನೆ ಕಟ್ಟಿದೀನಿ. ಆ ಮನೆಗೆ ನೀವು ಒಳ್ಳೆ ಮಾತು ಬರಲ್ಲ ಅಣ್ಣ. ನೀವು ನೋಡಿ ಅಣ್ಣ, ಹಿಂಗ್ ಮಾಡ್ಬೇಡಿ ಅಣ್ಣ, ಬೇಜಾರಣ್ಣ. ನೀವು ಬನ್ನಿ ಅಣ್ಣ, ಅದು ವೈರ್ ಒಂದು ಹುಡುಗರಿಗೆಲ್ಲ ಹಾಕ್ಸ್ಬಿಡಿ. ಅಣ್ಣ ಬೇಡ ಅಣ್ಣ, ವೈರ್ ಒಂದು ಅಲೆ ತಿಂದೆ ಮಾತಾಡ್ತೀನಿ ಅಣ್ಣ. ವೈರ್ ಕಲೆಕ್ಷನ್ ಹೋಯ್ತಾ ಇರೋ ಯಾವನ ಹತ್ರ ಮಾತಾಡ್ತಾ ಇದ್ದೀನಿ ನೀನು? ನೀವೇ ತಾನೇ? ನಾನಲ್ಲ, ಹೋಗಲಿ. ಕರ್ಕೊಂಬೋಗ ಅವನ್ನ. ಅದು ಬಿಸಾಕಿ ಮುನ್ರಾಜ್ ಅಣ್ಣ ಬರ್ತಾರೆ. ಅರೇ ಅವನ್ನ ಅದು ಬಿಸಾಕಿ. ಅವನ ಬೆಳಗ್ಗೆ ನಾನೇನೋ ಶಿವ ಅಂತ ಕೂತಿದ್ದೀನಿ, ಬಂದು ತಲೆ ತಿಂತಾನೆ. ಅಣ್ಣ ತಲೆ ಅಲ್ಲ ಅಣ್ಣ ಅದು. ಸುಮ್ನೆ ಹೋಗ ನೀನು. ನಮ್ಮ ತಾಯಿನಾಗ ನನ್ ತಲೆ ಕೆಡ್ತೇ ಹೊತ್ತು ನಾನು ಒದೆ ತಿನ್ಕೊಂಡು ಹೋಗ್ಬಿಡ್ತೀವಿ. ಹೇಳ್ತೀನಿ ಕೇಳು, ನಾನು ಹುಡುಗ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅಣ್ಣ ನೋಡಿ, ಎರಡು ಅದು ವೈರ್ ಕಲೆಕ್ಷನ್ ಒಂದು. ನಾನು ಎಲೆಕ್ಟ್ರಿಕ್ ಕೆಲಸನೇ ಮಾಡಿಲ್ಲ. ನನ್ನ ಯಾಕೆ ತಲೆ? ಎಲೆಕ್ಟ್ರಿಕ್ ಅಲ್ಲ ಅಣ್ಣ, ನೀವು KEB ಅವ್ರ ತಾನೇ ನೀವು? KEB ಅವ್ರನ್ನಲ್ಲ, ಆ KEB ಅವ್ರ ಅಣ್ಣ. KEB ಅವ್ರಣ್ಣ. ನಾವು KEB ಅವನಲ್ಲ. ಹೋಗ ಕಂಪ್ಲೇಂಟ್ ಕೊಡೋ, KEB ಗೆ ಹೋಗ. ಕರೆಂಟ್ ಯಾವಾಗ ಬರುತ್ತೆ? ಇಲ್ಲ ಬರ್ದೈತ್ರ
ನಮ್ಮ ತಾಯಣ್ಣಂಗ್ ನೋಡಿ ಹೇಳಿದೀನಿ ಕೇಳು. ಅಣ್ಣ ಅವ್ರು ಹಿಂಗ್ ತೋರಿಸ್ಬಿಟ್ಟು ಹೋದ್ರು ನೀವು ಹಿಂಗ್ ಕುತ್ಕೊಂಡು KBಯವನಲ್ಲ ಬೇರೆಯವನು ಹೋಗೋ ತಲೆ ತಿನ್ಬೇಡ ಅಲ್ಲಿ ಹೋಗು ಹೋಗು ಫೋನ್ ಮಾಡಿದ್ರು ಬೆಳಗ್ಗೆ KEB ಆಫೀಸ್ಗ ನೀವೇ ತಾನೇ ಕರೆಂಟ್ ಹಾಕ್ಸಿ ನಾವೆಲ್ಲ ಅಣ್ಣ ಏನಣ್ಣ ಹಿಂಗೆಲ್ಲ ಬೈತೀರಾ ನೀವು ಅಣ್ಣ ಏನಣ್ಣ ಹಿಂಗೆಲ್ಲ ಬೈತೀರಾ ನೀವು ನನ್ಗೆ ಕೋಪ ಹತ್ತಿಸ್ಬೇಡ ಹೋಗ್ತಾರೋ ಅಣ್ಣ ಹಳೇ ಫಿಲಮ್ ಹೀರೋ ಇದ್ದಂಗೆ ಸ್ವಲ್ಪ ಅಲ್ಲ ಸರಿ ಅಣ್ಣ ಇವಾಗ ನೀವು ಇಲ್ವಾ ಅಣ್ಣ? ಹೌದು ಹಾ ಹೋಗ್ತಾರು. ನಿಮ್ಮ ಹೆಸರು ಹೇಳಿ ಅಣ್ಣ. ನಮ್ಮ ಹೆಸರು ರಂಗಣ್ಣ ಅಂತ ಹೇಳೋಗು. ಹಾ ಇಲ್ಲಿ ನೋಡಿ ಹಿಂಗ್ 2 ವೈರ್ ಇತ್ತ ಇಲ್ಲಿ ನೋಡಿ ಹಿಂಗ್ 2 ವೈರ್ ಇತ್ತ ಇಲ್ಲಿ ನೋಡಿ ಹಿಂಗ್ 2 ವೈರ್ ಇತ್ತ ಹೋಯ್ತಾರ ಅಂದ್ರೆ ಹೋಯ್ತಾರ ತಿರ್ಗಾ ಹೇಳಿದ್ದೆ 20 ಸತಿ ಗಾಡಿ ಹಾ ಗಾಡಿ ಸಮೇತ ಬಾರ್ಸಾಕ್ಬಿಡ್ತೀನಿ ನೋಡಿ. ಅಣ್ಣ ಬೇಡ ಅಣ್ಣ ಗಾಡಿನ ಹೊಡೆದಾಕ್ಬಿಡ್ತೀನಿ. ಇಲ್ಲ ಅಣ್ಣ ಬೇಡ ಹೋಗ್ತೀನಿ ಅವರೇ ಗಾಡಿ ಹೊಡೆದಾಕ್ಬಿಡ್ತೀನಿ. ಹೋಗ್ತೀನಿ ನಂದಲ್ಲ ಗಾಡಿ ಇದು ಆ ಹೆಣ್ಣಂದು ಗಾಡಿ ನಂದಲ್ಲ ಅಣ್ಣ ಅದು ಆಯ್ತು ಹೋಯ್ತಾರೋ ನೀನು. ಹಾ ಆಯ್ತು ಹೋಗ್ತೀನಿ ಇಲ್ಲಿ ನೋಡಿ ಅಣ್ಣ ಒಂದ್ ನಿಮಿಷ ಹೋಗ ಕೈಯ ಬೇಡ ಅಣ್ಣ ನಮ್ಮ ಅಣ್ಣ ಅಣ್ಣ ನಮ್ ತಾಯಿನಾಗ ನೋಡು ಕೋಪ ಬರ್ಸ್ಬೇಡ. ಸರಿ ಅಣ್ಣ ಇದು ಆಕ್ಚುಲಿ ಇದು ನಾವು ಒಂದು ಪ್ರ್ಯಾಂಕ್ ಅಣ್ಣ ಇದು ನಮ್ ತಮಾಷೆ ಮಾಡಿದಣ್ಣ ಅಲ್ಲೊಂದು ಕ್ಯಾಮ್ರಾ ಇದೆ ತಮಾಷೆ ಮಾಡಿದ ಅಣ್ಣ ನೋಡ್ತಾರಣ್ಣ ನಮ್ ಚಾನಲ್ ಯೂಟ್ಯೂಬ್ ಒಂದ್ ಹಾಯ್ ಮಾಡಿ ಅಣ್ಣ. ಸಾರಿ ತಮಾಷೆ ಮಾಡಿದ್ ನಾವು ಅಣ್ಣ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾರೆ ದಯವಿಟ್ಟು ಕ್ಷಮಿಸಿ. ಸರಿ ಅಣ್ಣ ಸಾರಿ. ಬರ್ತೀವಿ ಅಣ್ಣ. ಹೋಗೋಣ ಅದೇ ಮನೆದು ವೈರು ಆ ವೈರು ನಮ್ಮ ಮನೆ ಫಸ್ಟ್ ಫ್ಲೋರ್ ಒಂದು ಖಾಲಿ ಸೈಟ್ ಅಲ್ಲಿ ಒಂದು ಮನೆ ಕಟ್ಟಿದ್ರಿ ವೈರು 2 ವೈರ್ ಮೇಲೆ ಕಲೆಕ್ಷನ್ ಕೊಟ್ಬಿಟ್ಟಿದ್ರ ಕರೆಂಟ್ ಆ ವೈರ್ ನೀವೇ ನಾವು ನಿಮ್ ಹುಡುಗರು ಮೇಲೆ ಅದು ಏನು ಅನ್ನೋದು ಜ್ಞಾಪಕ ಇಟ್ಕೊಪ್ಪ ಅಣ್ಣ ನೀವೇ ಅಣ್ಣ ಏನ್ ಹೇಳಿ 19,000 ರೂಪಾಯಿ ತಗೊಂಡ್ ಮೀಟರ್ ಹಾಕ್ಸಿಲ್ವಾ ಕರೆಂಟ್ ಯಾರು ನೀವೇ ಯಾವ ನಮ್ದು ಇದೆ ಇದೆಯಾ ಇಲ್ಲ ನೋಡಿ ಹಿಂಗ್ ಹಾಕ್ಬು ಹಿಂಗೆ ವೈರ್ ಹಾಕಿದ್ರಲ್ಲ ಒಂದು ಮೇಲೆ ಬೈಂಡಿಂಗ್ ವೈರ್ ಹಾಕಿದ್ರ ನೋಡಿ ಕರೆಂಟ್ ಕೆಲಸ ಮಾಡೋರು ನಾವು ತಾನೇ ಕರೆಂಟ್ ಕೆಲಸ ಮತ್ತೆ ಸೇಟ್ ಬಿಸ್ನೆಸ್ ನಾವು ಸೇಟುಗಳಿಗೆ ಸೇಲ್ ಮಾಡೋದಾ ಸೇಟುಗಳಿಗೆ ಸೇಲ್ ಮಾಡೋದಾ ಮಾಡ್ತಾ ಇರೋದು ಏನ್ ಅರ್ಥ ಆಗಿಲ್ಲ. ರಿಯಲ್ ಎಸ್ಟೇಟ್ ನಮ್ದು ಅದು ರಿಯಲ್ ಆಗಿ ಕೆಲಸ ಮಾಡ್ಬೇಕು ಅಣ್ಣ. ಆ ಕಂಬಿ ಎಲ್ಲ ರಿಯಲ್ ಆಗಿ ಮಾಡೋತಾನೆ ನೀವು. ಆ ಮೇಲೆ ಬೈಂಡಿಂಗ್ ಕಂಬಿ ಕಟ್ಟಾಗ್ಬಿಟ್ಟು ವೈರ್ಗಳೆಲ್ಲ ಕಟ್ಟಾಗ್ಬಿಟ್ಟಿದೆ. ಬನ್ನಿ ಅಣ್ಣ ಬನ್ನಿ ಹೋಗೋಣ ಅಣ್ಣ ಬನ್ನಿ. ಕಾಸು 19,000 ತಗೊಂಡಿದ್ದೀರಾ ನೋಡಿ ಬನ್ನಿ ಅಣ್ಣ ನೋಡಿ ನಡ್ರಿ ಬನ್ನಿ ಗಾಡಿ ಇದೆ ಹೋಗೋಣ ನಡಿಯಪ್ಪ ಗಾಡಿ ನಮ್ದು ಇದೆ ಬನ್ನಿ ನಡಿ ಅಂತ ಕುತ್ಕೊಂಡಿದ್ದೀರಾ ಇನ್ನೇನ್ ಮಾಡ್ಬೇಕಾ ಬನ್ನಿ ಅಲ್ಲಿ ಗಾಡಿ ಇದು ಕರೆಂಟ್ ಕಾಫಿ ಬೇಡ ನಾವು ಕರೆಂಟೇ ಇಲ್ಲ ಮನೆಯಲ್ಲಿ ಇಲ್ಲಿ ನೋಡಿ ಆ ಬಾತ್ರೂಮ್ಗೆ ಕುತ್ಕೊಂಡಿದ್ದೀನಿ ಕರೆಂಟ್ ಹೋಗ್ಬಿಟ್ಟಿದೆ ಬಾತ್ರೂಮ್ ಕುತ್ಕೊಂಡಿದ್ದೆ ಕರೆಂಟ್ ಹೋಗ್ಬಿಟ್ಟಿದೆ ಆಮೇಲೆ ಎಷ್ಟು ಬೈಕೊಂಡೆ ಗೊತ್ತಾ ಏನಪ್ಪ ಈ ತರ ಕೆಲಸ ಮಾಡ್ತಾರೆ ಹಲ್ಕ ಕೆಲಸಗಳು ಈ ತರ ಎಲ್ಲ ಮಾಡೋದಲ್ವಣ್ಣ ಬನ್ನಿ ಅಣ್ಣ ನಡಿ ಅಂದ್ರೆ ನಡಿಯಪ್ಪ ಬನ್ನಿ ಹೋಗೋಣ ಕೈ ಬಿಡು ಎಲ್ ಬಿಡ್ಲಿ ನಮ್ ಗಾಡಿ ಇದೆ ಅಯ್ಯೋ ನಿಮ್ ಗಾಡಿ ಬೇಡ ನನ್ ಗಾಡಿ ಎಲ್ಲ ಡ್ರಾಪ್ ಮಾಡ್ತೀನಿ ಬನ್ನಿ ನಡಿಯಪ್ಪ ಎಲ್ ಬರ್ಬೇಕಾ ಬನ್ನಿ ಹೋಗೋಣ ಏನ್ ಆಟ ಆಡ್ತಾ ಇಲ್ಲ ಬೆಳಿಗ್ಗೆ ಕರೆಂಟ್ ಇಲ್ಲ ಅಣ್ಣ ನನ್ ಲೈಟ್ ಆಫೀಸ್ ನಾನು ಕರೆಂಟ್ ಬಿಲ್ ಬೆಸ್ಕಾಂ ಅವ್ರ ತಾನೆ ನೀವು ಅಣ್ಣ ನೀವು ಬೆಸ್ಕಾಂ ಅವ್ರ ತಾನೆ ಬಿ ಅದೆಲ್ಲ ಬೇಡ ಮತ್ತೆ ಯಾವ್ದು ಜೆಡ್ಡಾ ಇದು ಲೈಟ್ ಆಫೀಸ್ ಅಣ್ಣ ನೀವೇ ಕರೆಂಟ್ ಬಿಲ್ ಬೆಸ್ಕಾಂ ಕಾಸು ತಗೊಂಡಿದ್ರ ಬನ್ನಿ ಹೋಗೋಣ ಬನ್ನಿ ಕೈ ಮುಟ್ಬೇಡ ಅಂದ್ರೆ ಕೈ ಮುಟ್ಬೇಡ ಅಣ್ಣ ಬನ್ನಿ ಅಣ್ಣ ಕರೆಂಟ್ ಇಲ್ಲ ಅಣ್ಣ ಹುಡುಗರು ಕಳ್ಸಿ ಬನ್ನಿ ಬರ್ತಾರೆ ಹೋಗು ನೀ ಬನ್ನಿ
ಇವಾಗ ನಿಮ್ಗೆ ಆಗುತ್ತೆ ನೋಡು. ಅಣ್ಣ ಬನ್ನಿ ಆಗುತ್ತೆ. ಅಣ್ಣ ಬನ್ನಿ ಅಣ್ಣ ಹಿಂಗ್ ಕೈ ತೋರ್ ಬನ್ನಿ ಟೈಮ್ ಆಗುತ್ತೆ ಬನ್ನಿ ಹೋಗು. ಅಣ್ಣ ಬನ್ನಿ ಅಣ್ಣ ಹೋಗು. ಕರೆಂಟ್ ಇಲ್ಲ ಅಣ್ಣ ಕರೆಂಟ್ ಇಲ್ಲ ಅಂದ್ರೆ ಲೈಟ್ ಆಫೀಸರ್ ಕೇಳು. ನೀವೇ ಅಲ್ವಾ ಅಣ್ಣ ಬೆಸ್ಕಾಂ ಅವರು 19,000 ತಗೊಂಡಿದ್ದಾರೆ ಹಾ? ಹಾ, ಹಾ. ಅಣ್ಣ ಬನ್ನಿ ಅಣ್ಣ ಬನ್ನಿ ಬನ್ನಿ ಅಣ್ಣ ಅಣ್ಣ ಇವ್ರು ಕಾಸು ತಗೊಂಡಿರೋದು 19,000 ಬನ್ನಿ ಅಣ್ಣ ಬರ್ತಾರೆ ಕರ್ಕೊಂಡು ಹೋಗು. ಅಣ್ಣ ನೀವು ಅಣ್ಣ ಕೆಲಸ ಬಿಟ್ಟು ಹೋಗು. ಅಣ್ಣ ಬನ್ನಿ ಅಣ್ಣ ಅಲ್ಲ ನೀವೇ ಕರೆಂಟ್ ಹಾಕ್ಸಿದಲ್ಲಿ ವೈರೆಲ್ಲ ಕಟ್ ಆಗ್ಬಿಟ್ಟಿದೆ ಹಿಂಗೆ ನೋಡಿ ಹಿಂಗೆ ಇದೆ ಜಾಯಿಂಟ್ ಮಾಡಿ ಅಣ್ಣ ಹೆಂಗಣ್ಣ 19,000 ನಾನು ನಿಮ್ಗೆ ಕೊಟ್ಟಿರೋದು ನಾವು ಜಾಯಿಂಟ್ ಮಾಡ್ಕೊಳಕ್ ಆಗಂಗಿದ್ರೆ ಎಲ್ಲ ಇಲ್ಲಿ ಆಗುತ್ತೆ. ಬಾತ್ರೂಮ್ ಅಲ್ಲಿ ಕೂತೀನಿ ಕರೆಂಟ್ ಹೋಗ್ಬಿಟ್ಟಿದೆ ಹೋಗ್ಬಿಡು. ಬನ್ನಿ ಅಣ್ಣ ಬನ್ನಿ ಅಣ್ಣ ಬನ್ನಿ ಅಣ್ಣ ಹೋಗ್ತೀಯ ಇವಾಗ? ಅಣ್ಣ ಕರೆಂಟ್ ಹೋಗ್ಬಿಟ್ಟಿದೆ ಬನ್ನಿ ಅಣ್ಣ ಕರೆಂಟ್ ಹೋಗ್ಬಿಟ್ಟಿದೆ ಬನ್ನಿ ಅಣ್ಣ ಬನ್ನಿ ಅಣ್ಣ ಅಣ್ಣ ಕರೆಂಟ್ ಇಲ್ಲ ನಮ್ ಬೈತವ್ರೆ ಹೋಗ್ತೀಯ ಇಲ್ವಾ ಇವಾಗ? ಇಲ್ಲ ನೀವು ಬನ್ನಿ ಹೋಗ್ತೀಯ ಇಲ್ವಾ ಇವಾಗ? ಇಲ್ಲ ನಿಮ್ನ ಕರ್ಕೊಂಡು ಹೋಗೋ ತನಕ ಬರಲ್ಲ ಬಿಡಲ್ಲ ನಾನು ಅಷ್ಟೇ. ಬನ್ನಿ ಬನ್ನಿ ಅಣ್ಣ ಇದೆಲ್ಲಾನು ಒಂದು ಇದು ಅಣ್ಣ ಬನ್ನಿ ಅಣ್ಣ ಅಣ್ಣ ಕರೆಂಟ್ ಹೋಗೊಂದು ಹೋಗೋ ಗಾಡಿ ಹೋಗೊಂದು ಹೋಗೋ ಗಾಡಿ ಹೋಗ್ತಾರೆ. 2 ವೀಲರ್ ಗಾಡಿ ಹೋಗೋ ಹ್ಮ್. ನಿಮ್ದೇ ಇದೆ ಅಂದ್ರಲ್ಲ ನಮ್ದಿಲ್ಲ. ಅಣ್ಣ ಬಂತ ಕುತ್ಕೊಂಡ್ಬೇಡಿ ನೀವು ಸೆಟ್ಲ್ ಆಗ್ಬಿಡ್ತೀರಾ ಬನ್ನಿ ಅಣ್ಣ ಅಣ್ಣ ಕರೆಂಟ್ ಇಲ್ಲ ಮನೆಯಲ್ಲಿ ಹೋಗು ಅಂತ ಹೇಳಿ ಹೋಗೋ ಗಾಡಿ ಅಣ್ಣ ಏನ್ ಮಾಡಿದ್ವಿ ಇವ್ನ? ಏನ್ ಮಾಡೋದು ನೀವು ಬನ್ನಿ ಅಣ್ಣ ಕೈ ಮುಟ್ಬೇಡ ಮಾತು ಕೇಳು. ಅಣ್ಣ ಕಾಲ್ ಚಿಂಡಿ ಚಿಂಚಿಯ ಕಾಲ್ ಮುಟ್ತೀನಿ ಮತ್ತೆ ಬನ್ನಿ ಅಣ್ಣ ಚಿಂಡಿ ಚಿಂಚಿ ಏನಾದ್ರು ಅಣ್ಣ ಬನ್ನಿ ಅಣ್ಣ ಚಿಂಡಿ ಚಿಂಚಿಯ ಬೇಡ ಅಣ್ಣ ನನ್ ಕರೆಂಟ್ ಇಲ್ಲ ಅಂದ್ರೆ ನೀವು ತಿಂಡಿ ತಿಂತೀರಾ ಅಂತಿದ್ರ ಅದು ಗಟ್ಟಿಯಾಗಿ ಇದ್ದಿರ್ಬೇಕು. ಅದ್ ತಿಂದ್ರೆ ತಾನೇ ಅಲ್ಲಿ ಮನೆಗೆ ಹೋಗಿ ಅಲ್ಲಿ ಪಟ್ 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 ಏತಕ್ಕೆ ಪಟ್ 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 ಏತಕ್ಕೆ ಅಣ್ಣ ಬನ್ನಿ ಅಣ್ಣ ಅಣ್ಣ ಬನ್ನಿ ಅಣ್ಣ ಕರೆಂಟ್ ಇಲ್ಲ ಅಣ್ಣ ನೀವು ಹೆಂಗ್ ಜೈನ್ ಕೊಟ್ಟಿದ್ರು ಎಲ್ಲ ಬೆಸ್ಕಾಂ ಅವರಲ್ವಾ ನೀವು ಫಸ್ಟ್ ಹೋಗಿ ಹಾ ಹಾಸ್ಪಿಟ್ಲ್ಗೆ ಹೋಗು. ಅಣ್ಣ ಮನೆಗೆ ಹೋಗಿ ಅಲ್ಲಿ ಏನ್ ಇಂಜೆಕ್ಷನ್ ತಗೊಂಡ್ಲಿ ಅವ್ನು ಹೇಳು ನಾನು ಈ ಥರ ಏ ಬನ್ನಿ ಅಣ್ಣ ಬನ್ನಿ ಅಣ್ಣ ಅಣ್ಣ ಬನ್ನಿ ಅಣ್ಣ ಅಣ್ಣ ಎದಳ ಮೇಲೆ ಅಣ್ಣ ಬನ್ನಿ ನಾನು ಅಣ್ಣ ಬಿಟ್ಟೆ ನೋಡು ಇವಾಗ. ಏನ್ ಬಿಡ್ತೀರಾ ಅಣ್ಣ ಬಿಟ್ಟೆ ನೋಡು ಇವಾಗ. ಏನ್ ಬಿಡ್ತೀರಾ ಅಣ್ಣ ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ಅಣ್ಣ ಹೋಗೋ ಗಾಡಿ ಅಂದ್ರೆ ಮತ್ತೆ ಹೋಗೋ 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 ಇಲ್ಲ, ಇಲ್ಲ, ಕೆಲವರು ಅಲ್ಲಪ್ಪ ಅಂತಾರೆ ಅಲ್ಲ ನಮ್ ದೇವ್ರು ಕೆಲವರು ಈ ರೋಡ್ ಅಪ್ಪ ಅಂತಾರೆ ಈ ರೋಡ್ ತಮಿಳ್ನಾಡು ಇವಾಗ ಹೋಗಿ ನೀವು ಹೋಗೋ ಅಂತೀರ ಹೋಗೋ ಗಾಡಿ ಅಣ್ಣ ಬನ್ನಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಬನ್ನಿ ಅಣ್ಣ ಇವಾಗ ಅಣ್ಣ ನೋಡಿ ಅಣ್ಣ ನೀವು ಕಪಾಳಕ್ಕೆ ಬಿಟ್ರೆ- 19,000 ಅಣ್ಣ 19,000 ಅಣ್ಣ 19,000 ಅಣ್ಣ 19,000 ಅಣ್ಣ 19,000 ಅಣ್ಣ ಬನ್ನಿ ಅಣ್ಣ ಆಯ್ತು ಬನ್ನಿ ಅಣ್ಣ 19,000 ಅಯ್ಯ ಅಣ್ಣ ಅಶುಭವಾದ ಮಾತುಗಳನ್ನು ಮಾತಾಡಬಾರದು ಬನ್ನಿ ಅಣ್ಣ ಹೋಗಂತ ಹೇಳಿದ್ದು. ಅಣ್ಣ ಹೋಗೋ ಗಾಡಿ ಅಣ್ಣ ಬನ್ನಿ ಅಣ್ಣ ನೀವು ಬನ್ನಿ ನೀವು ನನಗೆ ಹೊಡೆದ್ರು ಪರವಾಗಿಲ್ಲ ಇವಾಗ ಎಷ್ಟೊತ್ತು ಬಿಟ್ರಲ್ಲ ಎಷ್ಟು ಅಲ್ಲಲ್ಲಿ ಅಣ್ಣ ಬನ್ನಿ ಅಣ್ಣ ಅಣ್ಣ ನನಗೆ ಕರೆಂಟ್ ಒಂದು ಬಂದ್ಬಿಟ್ರೆ ಸಾಕಣ್ಣ ಏ ಕಟ್ಟ ಹೋಗು. ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ 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 ಪ್ಲೀಸ್ ಅಣ್ಣ ನೀವು ಹೊಡೆದ್ಬಿಡಿ ಬೇಕಾದ್ರೆ ಬಂದ್ಬಿಡ್ತಪ್ಪ ನೀವು ಮಾಡೋಕೆ. ಅಣ್ಣ ಕರೆಂಟ್ ಇಲ್ಲ ನಾನು ಏನಣ್ಣ ಮಳ್ಳಿ ನಾನು ಬಿಡಲ್ಲ ಅಣ್ಣ ನಮ್ಮ ಮನೇಲಿ ಹಿಂಸೆ ಬೀ ಹೋಗ್ತಾ ಇಲ್ವಾ ಇವಾಗ? ಹೊಡೆದ್ಬಿಡಿ ಅಣ್ಣ ಹೊಡೆದ್ಬಿಡಿ ಅಣ್ಣ ಎಷ್ಟು ಹೊಡಿತೀರಾ ಅಣ್ಣ ಬನ್ನಿ ಅಣ್ಣ ನನ್ ಕರೆಂಟ್ ಒಂದಿಲ್ಲ ಬಂದಿಲ್ಲ ಅಂದ್ರೆ ಬೇಜಾರಾಗುತ್ತೆ ಏನ್ ಮಾಡೋದು ಇವಾಗ? ಇದು ಒಂದೇ ಮಾಡಿ ತಗೊಳ್ಳಿ ಅಣ್ಣ ಒಂದೇ ಮಾಡಿ ತಗೊಳ್ಳಿ ಅಣ್ಣ ಪ್ಲೀಸ್ ಬನ್ನಿ ಅಣ್ಣ ಬನ್ನಿ ಅಣ್ಣ ಹೋಗು ಅಂತ ಹೇಳಿದ್ದು. ಹೋಗೋ ಗಾಡಿ ಅಣ್ಣ ಹೋಗು ಅಂತ ಹೇಳಿದ್ದು. ಮತ್ತೆ ಹೋಗೋ ಗಾಡಿ ಅಣ್ಣ ಹೋಗಿ ಗಾಡಿ ಕೀ ಕೊಟ್ಬಿಡು. ಹೊಡೆದ್ಬಿಡಿ ಅಣ್ಣ ಲಾಸ್ಟ್ ಒಂದೇ ಆಪ್ಷನ್ ಅಣ್ಣ ಹೊಡೆದ್ಬಿಡಿ
ಗಾಡಿ ಟಿಕೆಟ್ ಬಿಟ್ಟು ಮಾತ್ರ ಅಣ್ಣ ಬನ್ನಿ ಅಣ್ಣ, ನನಗೆ ಟೈಮ್ ಆಗುತ್ತೆ. ಕರೆಂಟ್ ಇಲ್ಲ ಅಣ್ಣ, ಕರೆಂಟ್ ಹೋಗ್ಬಿಟ್ಟಿದೆ ಅಣ್ಣ. ಇವಾಗ ನೋಡು ಒಳ್ಳೆ ಮಾತಿನಲ್ಲಿ ಎಲ್ಲ ಹೋಗೋದು. ನಾನು ಇವಾಗ ನಿನ್ನ ಹತ್ರ ವ್ಯವಹಾರ ಕಟ್ಕೊಳ್ಬೇಕು ನಾನು ಇವಾಗ. ಅಂದ್ರೆ 19,000 ತಗೊಂಡಿರೋದು ವ್ಯವಹಾರ ಇಲ್ವಾ? ತಗೊಳ್ಳಿ ಅಣ್ಣ, ಬನ್ನಿ ಅಣ್ಣ ಪ್ಲೀಸ್ ಅಣ್ಣ. ಓಕೆ ಅಲ್ವಾ ಇವಾಗ? ನಿಮ್ಮ ಫಸ್ಟ್ ಹೊಡೆದು ಬಿಡಿ ಒಂದ್ಸರಿ, ಹೋಗ್ಬಿಡ್ತೀನಿ ಅಣ್ಣ. ಬನ್ನಿ ಅಣ್ಣ, ಎಲ್ಲಿಂದ ಬರ್ತೀರಪ್ಪ ನೀವು? ಅಣ್ಣ ಬನ್ನಿ ಹೋಗೋಕೆ ಅಣ್ಣ, ನನಗೆ ಕರೆಂಟ್ ಒಂದು ಹಾಕಿ ಪ್ಲೀಸ್, ಬನ್ನಿ ಅಣ್ಣ. ಅಣ್ಣನ್ ಏನ್ ಮಜಾ ನೋಡಿ ಅಣ್ಣ, ನಾನು ತಮಾಷೆ ಮಾಡಿದಣ, ಅಲ್ಲಿ ಕ್ಯಾಮ್ರಾ ಇದೆ ಅಣ್ಣ. ಸಾರಿ ಅಣ್ಣ, ಅಲ್ಲ ಸಾರಿ ಅಣ್ಣ, ಯೂಟ್ಯೂಬ್ ಚಾನಲ್ ಸಾರಿ ಅಣ್ಣ. ನಮ್ಮನ್ನ ದಯವಿಟ್ಟು ಕ್ಷಮಿಸಿ ಅಣ್ಣ, ಟೆನ್ಷನ್ ಅಲ್ಲಿ ಇದ್ದೀರಾ ಬೆಳಿಗ್ಗೆ ಬೆಳಿಗ್ಗೆ. ನಾವು ನೀವು ಅಣ್ಣ ನೋಡಿ ಅಣ್ಣ, ಸಕ್ಸಸ್ ಆಗುತ್ತೆ ಬಿಡು ಪಾಪ. ಯಾಕಂದ್ರೆ ನೀನು ಹೋಗೋ ಸಕ್ಸಸ್ ಆಗ್ಲಿ ಅಂತ ಅವ್ನು ಬಂದಿರೋದು. ಅಣ್ಣ ನೀವು ಇಲ್ಲೇ ಅಣ್ಣ, ಬೇಜಾರಾಗ ಅಣ್ಣ ಇಲ್ಲಿ ನೋಡಿ ಅಣ್ಣ, ನೀವು ಇಲ್ಲೇ ಅಣ್ಣ, ಲೋಕಲ್ ಅಣ್ಣ. ಸಾರಿ ಅಣ್ಣ, ನಾವು ತಮಾಷೆ ಮಾಡಿದ್ದು. ನೀನು ಓ ಇಲ್ಲ, ಆಕ್ಚುಲಿ ಇವಾಗ 11 ಪರ್ಸನ್ಸ್ ಹೋಗಿ ಅವ್ರು ಆ ಕೆಲಸನೇ ಮಾಡಲ್ಲ, ನಾವು ಹೋಗಿ ನೀವು ಕರೆಂಟು ಅಂದ್ರೆ ಬೇಜಾರಾಗುತ್ತಲ್ವ ಅವ್ರಿಗೆ. ಹೇಯ್ ನಾವು ಬೇರೆ ಕೆಲಸ, ನೀನು ಯಾವ ಕರೆಂಟ್ ಹೋಗಲ್ಲ, ನೀನು ಯಾರಂತಾನೆ ಗೊತ್ತಿಲ್ಲ ಅಂತ ಗೊತ್ತಿರೋರಾದ್ರೆ ಹಿಂಗೆ ಹೇಳ್ಬೋದು. ಅಣ್ಣ ಒಂದು ಹಾಯ್ ಮಾಡಿ ಅಣ್ಣ. ಅಣ್ಣ ನೀವು ಮಾಡಿ. ಕರೆಂಟ್ ಹೋಗ್ಬಿಟ್ಟಿದೆ, ವೈರ್ಗಳು ಕಟ್ಟಾಗ್ಬಿಟ್ಟಿದೆ. ಯಾವ ಥರ ಕಲೆಕ್ಷನ್ ಹಾಕಿದ್ದೀರಾ? ಫಸ್ಟ್ ಫ್ಲೋರ್ ಮನೆ ಚಿಂತಾಯಪ್ಪಂದು. ನಮಗ್ ಗೊತ್ತಿಲ್ಲ ಅಣ್ಣ, ಇಲ್ಲಿ ಕೆಲಸ ಮಾಡೋರು ನಾವು. ಎಲ್ಲಿ ಕೆಲಸ? ಸಿಮೆಂಟ್ ಕೆಲಸ ಮಾಡೋರು ನಾವು. ಸಿಮೆಂಟ್ ಕೆಲಸನಾ? ಕರೆಂಟ್ ಹಾಕೋರಲ್ವಾ ನೀವು? ಇಲ್ಲ ಇಲ್ಲ, ಕರೆಂಟ್ ನೀವೇ, ನನಗೆ ಸುಳ್ಳು ಹೇಳ್ಬೇಡಿ. 19,000 ರೂಪಾಯಿ ತಗೊಂಡ್ಬಿಟ್ಟು ಕರೆಂಟು ಬೇಕಾದ್ರೆ ಓನರ್ ಕೇಳಿ. ನಾವು ಓನರ್ನ ಕೇಳೋ ಅವಶ್ಯಕತೆ ಇಲ್ಲ. ಕರೆಂಟ್ ಬನ್ನಿ ಅಣ್ಣ. ಇಲ್ಲ ತಪ್ಪದು, ಕರೆಂಟು ಹಾಕಿದ್ರ ಕಲೆಕ್ಷನ್ ಮೇಲೆ ನೋಡಿ, ಈ ಥರ ಹಾಕಿದ್ರ ಲೈನ್. ಅಲ್ಲಿ ಓನರ್ ಕೇಳಿ. ನಾವು ಸಿಮೆಂಟ್ ಅಂಗಡಿ ಅಣ್ಣ ನಾವು. ಸುಮ್ಮನೆ ಇರೋಣ. 19,000 ತಗೊಂಡಿದ್ಯಾ ಬಾಯ್ಲಿ? 19,000 ತಗೊಂಡಿದ್ದಾರೆ. ಕರೆಂಟು ಕರೆಕ್ಟಾಗಿ ಹಾಕಿಲ್ಲ. ಫಸ್ಟ್ ಫ್ಲೋರ್ದು ವೈರ್ಗಳೆಲ್ಲ ಕಟ್ಟಾಗಿ ಬಂದ್ಬಿಟ್ಟಿದೆ. ಅಲ್ಲ ಆಹಾ, ಪಾರ್ಟ್ ಟೈಮ್ ಮಾಡ್ತಾ ಹೇಳಿದ್ರು, ಪಾರ್ಟ್ ಟೈಮ್ ಈ ಅಂಗಡಿ ಹತ್ರನೇ ಇರ್ತೀನಿ ಬನ್ನಿ ಅಂದ್ರು, ಬಂದಿದ್ದೀನಿ. ಏನಣ್ಣ ಈಗ ಅಷ್ಟೆಲ್ಲ ದೊಡ್ಡ ಮ್ಯಾಟ್ರಿಗೆ ಮಾಹಿತಿನ ಗೊತ್ತಿಲ್ಲ ಅಣ್ಣ. ಕೊಡೋಣ. ಇಲ್ಲಿ ನೋಡಿ ತಪ್ಪದು, ಇಲ್ಲಿ ನೋಡಿ. ಹಾ ಅಲ್ಲ ಕರೆಂಟ್ ನಮಗ್ ಗೊತ್ತಿಲ್ಲ ಸರ್. ನಮ್ಗೆ ಕರ್ಸೋ ಅವಶ್ಯಕತೆ ಅಲ್ಲ, ಇದು ಮಾಡಿದ್ದಾರೆ, ಗೊತ್ತಾಗಲ್ಲ ನಿಮ್ಗೆ. ನಮಗ್ ಕರೆಂಟ್ ಇಂದ ಗೊತ್ತಿಲ್ಲ. ಕರೆಂಟ್ ಇಂದ ಗೊತ್ತಿಲ್ಲ ನಮ್ಗೆ ಅಣ್ಣ. ಕರೆಂಟ್ ಇಂದ ಗೊತ್ತಿಲ್ಲ ನಮಗ್ ನೋಡಿದ್ರೆ. ವೈರ್ ಕರೆಕ್ಟಾಗಿ ಹಾಕಿಲ್ಲ ಇವರು. ಕರೆಂಟ್ ಇಂದ ಏನು ಮಾಹಿತಿನ ಗೊತ್ತಿಲ್ಲ. ಇಲ್ಲಿ ವೈರ್ಗಳೆಲ್ಲ ಹಿಂಗೆ ಕಟ್ಟಾಗ್ಬಿಟ್ಟಿದೆ. ಇಲ್ಲಿ ಯಾರಿಗೆ ಅಣ್ಣ? ಈ ಚಿಕ್ಕ ಮ್ಯಾಟ್ರಿಗೆಲ್ಲ ಪೊಲೀಸರು ಕರ್ಸ್ಬಾರ್ದು. ಕರೆಂಟ್ ಇಂದ ನಮಗ್ ಗೊತ್ತಿಲ್ಲ. ಹಾ ಕರೆಂಟ್ ಇಂದ ಗೊತ್ತಿಲ್ಲ ನಮ್ಗ ಏನಂತ. ಹಾ ನೀವು ಕರೆಂಟಿಗೆ ಫೋನ್ ಮಾಡ್ರ, ನಾವು ಮಾಡೋದ ಸಿಮೆಂಟ್ ಕೆಲಸ ಅಣ್ಣ. ಹಾ ನಮ್ಗ್ ಗೊತ್ತಿಲ್ಲ. ಇವ್ರು ಸಿಮೆಂಟ್ ಕೆಲಸ ಮಾಡೋದಾ? ಹಾ ನಾವು ನಮ್ಮನ್ನ ನೋಡಿಲ್ಲ. ಇಲ್ಲಿ ನೋಡಿ, ಹಿಂಗ್ ಹಾಕವ್ರೆ ಲೈನು. ಸಿಮೆಂಟ್ ಕೆಲಸ ಮಾಡೋರು ನಾವು. ಹಿಂಗ್ ಹಾಕ್ಬಿಟ್ಟು ಪಟ್ ಅಂತ ವೈರ್ಗಳು ಎಗರ್ಕೊಂಡು ಹೋಗ್ಬಿಟ್ಟಿದೆ. ನಾವಿಲ್ಲೇ ಇದು ಪಕ್ಕದ ರೋಡು. ಐಡಿ ಕಾರ್ಡ್ ಕೊಡಿ. ಐಡಿ ಕಾರ್ಡ್ ಅಣ್ಣ. ಕರೆಂಟ್ ಹಾಕಿರಿ ಅಂತ ಕೆಲಸ ಮಾಡಿದ್ರಂತೆ 19,000 ಇಸ್ಕೊಂಡವ್ರಂತೆ. ಇಲ್ಲಿ 6 ತಿಂಗಳಾಯ್ತು. ಮತ್ತೆ ಸಿಮೆಂಟ್ ಅಂಗಡಿ ಹತ್ರ ಬಂದ್ಬಿಡು. ಹಾ ಇಲ್ಲಿ ನೋಡಿ, ಏನಂತ ಇಲ್ಲಿ ಹಿಂಗ್ ಮಾಡ್ಬಿಡವ್ರೆ. ಈ ಕರ್ಸ್ಲಾ ಏನಪ್ಪ ನೀವು? ಇಲ್ಲಿ ಹಿಂಗ್ ಮಾಡ್ಬಿಟ್ಟವ್ರೆ. ಕೆಲಸ ಮಾಡೋ ಓ ಇವ್ರು ಸಿಮೆಂಟ್ ಕೆಲಸ ಮಾಡೋದಾ? ಇವ್ರು ಇದು ಮಾಡಲ್ವಾ? ವೈರಿಂಗ್ ಕೆಲಸ ನಾವು. ಇವ್ರು ನನ್ ಏನಂದ್ರು ಗೊತ್ತಾ? ಇಲ್ಲೇ ಇರ್ತೀನಿ, ವೈರ್ ಕಟ್ ಆಗ್ಬಿಟ್ರೆ ನನ್ ಫೋನ್ ಮಾಡಿ. ಅವ್ರು ಹೇಳಿಲ್ಲ, ನೀವು ಕನ್ಫ್ಯೂಷನ್ ಆಗಿದೆ, ನೀವು ಹೋಗ್ತೀರಾ, ನಿಮ್ಗ ನಾವು ಸಿಮೆಂಟ್ ಕೆಲಸ ಮಾಡೋದು. ಓ ಹಂಗ ಮ್ಯಾಟ್ರು. ಸರಿ ಸರಿ, ಕೆಲಸ ನಾವು ಮಾಡೋದು. ಓಕೆ 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 ಸರಿ ಅಣ್ಣ. ಓಕೆ ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಬರ್ತೀನಿ. ಓಕೆ ಓಕೆ. ಯಾರೋ ಸಿಮೆಂಟ್ ಅಂಗಡಿ ಹತ್ರನೇ ಅಂದ್ಬಿಟ್ಟು
ಇದು ಸರ್ ನೀವು ಇವಾಗ ಡಿಸ್ಕಷನ್ ಆಯ್ತು, ನೀವು ಹೋಗ್ಬೇಕು ದಯವಿಟ್ಟು, ಇಲ್ಲ ಅಂದ್ರೆ ನಾನು ಇವಾಗ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಅಂದ್ರೆ ಏನಾದ್ರು ಸಮಸ್ಯೆ ಆದ್ರೆ ಡೈರೆಕ್ಟ್ ಅವ್ರನ್ನ ಕರೆದು ಬಿಡ್ಬೋದಲ್ಲ, ಪೊಲೀಸ್ ಅವ್ರನ್ನ ಕರೆದು ಬಿಡ್ಬೋದು. ಮಾಡೋದು ಸಿಮೆಂಟ್ ಕೆಲಸ ಅಣ್ಣ. ಓಹೋ ಹೋ, ಸುಮ್ಮನೆ ರೀ. ಈಗ ಸಮಸ್ಯೆ ಏನಂದ್ರೆ ದಯವಿಟ್ಟು ಕ್ಷಮಿಸ್ಬೇಕಣ್ಣ, ಇದು ಅಣ್ಣ ಇದು ಪ್ರ್ಯಾಂಕ್ ಯೂಟ್ಯೂಬ್ ಚಾನಲ್ ಅಣ್ಣ, ಇದು ಕುರಿ ಬಾಂಡ್ ಬರುತ್ತಲ್ಲ ಆ ಥರ ಅಣ್ಣ. ಸಾರಿ ಅಣ್ಣ, ಇವ್ರಿಗೆ ಸುಮ್ಮನೆ ಇದೆ. ಇಲ್ಲ ಇಲ್ಲ ಸಾರಿ ಅಣ್ಣ, ಇವ್ರಿಗೆ ಬಂದ್ಬಿಟ್ಟು ಕರೆಂಟ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಒಂದು ಕಾನ್ಸೆಪ್ಟ್ ಅಷ್ಟೇ. ಸಾರಿ ಅಣ್ಣ. ಅಣ್ಣ ಒಂದು ಹಾಯ್. ಇಲ್ಲ ಇಲ್ಲ ಒಂದು ಹಾಯ್ ಮಾಡ್ಬಿಡಿ. ಇಲ್ಲ ಟಿವಿ ಇಲ್ಲ, ಯೂಟ್ಯೂಬ್ ಚಾನಲ್ ಅಣ್ಣ. ಇಲ್ಲ ಇಲ್ಲ ಅದು ಏನು ಗೊತ್ತಾ ಕಾನ್ಸೆಪ್ಟು, ಅವ್ರಿಗೆ ಬಂದ್ಬಿಟ್ಟು ನೀವು ಸೆಂಟ್ರಲ್ಲಿ ಅಂದರೆ ನೀವು ಓನರ್ ಅಲ್ವಾ, ನೀವು ಮಿಂಗಲ್ ಆಗ್ಬಿಟ್ರಿ ಅಷ್ಟೇ. ಅಂದರೆ ಅವರು ಇದು ಕಾನ್ಸೆಪ್ಟ್ ಅಣ್ಣ. ಹೌದು. ಇಲ್ಲ 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 ಸಾರಿ ಅಣ್ಣ. ಹೌದು. ಇಲ್ಲ ಹಾಕಲ್ಲ ಬಿಡಿ, ಡಿಲೀಟ್ ಮಾಡ್ಬಿಡು. ಇಲ್ಲ ಅಣ್ಣ ಅದೊಂದು ಕಾನ್ಸೆಪ್ಟ್ ಅಷ್ಟೇ. ಕಾನ್ಸೆಪ್ಟ್ ಇಂದ ಜನಕ್ಕೆ ತೊಂದರೆ ಆಗೋ ಕಾನ್ಸೆಪ್ಟ್ ಇಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹಿಂಗೆ ಸ್ವಲ್ಪ ಹಿಂಗೆ ತೋರಿಸಿದೆ ಅಣ್ಣ. ಬೇಡದಿರೋ ವಿಚಾರ ಇದು ಸೆಕೆಂಡ್ರಿ. ಹೌದು. ನಾನು ಬೇಸಿಕ್ ಹೇಳ್ತಾ ಇದ್ದೀನಿ, ನೀವ್ ಯಾಕೆ ಮಾಡ್ತೀರಿ ಇವೆಲ್ಲ? ಹೌದು. ಬೇರೆಯವ್ರಿಗೆ ತೊಂದರೆ ಆಗೋ ತರ ಇದರಿಂದ ನಿಮ್ಗೆ ಅನುಕೂಲ ಆಯ್ತದ ಅಷ್ಟೇ ಹೊರತು ಅವ್ರಿಗೇನು ಅನುಕೂಲ, ನನಗೇನು ಅನುಕೂಲ? ನೀವು ಕಾಸು ಇಲ್ಲ ನಿಮ್ಮ ಬೇರೆಯವ್ರಿಗೆ ಇದು ಸಿಮೆಂಟ್ ಮಾಡೋದಾ? ಇಲ್ಲ ಕಾಸು ಮಾಡೋ ಅಂಥದ್ದಿಲ್ಲ ಮತ್ತೆ ಯೂಟ್ಯೂಬ್ ಏನಕ್ಕೆ ಮಾಡ್ತೀರಾ ನೀವು? ಅದೇ ಯೂಟ್ಯೂಬ್ ಏನು ಮಾಡ್ತೀರಾ ಅಂದರೆ ಅದೊಂದು